ವೆಲ್ಕಮ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ನಾವು ಸೆಕೆಂಡ್ PUCಯ ಫಸ್ಟ್ ಚಾಪ್ಟರ್ ದಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಆ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡೋಣ ಅದರಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನು ಬರ್ತವೆ, ಹೆಂಗೆ ನೆನ್ಪಿಟ್ಕೋಬೇಕು, ಯಾವ ಟರ್ಮಿನಾಲಜೀಸ್ ಹೇಗೆ ರೀತಿ ನೆನ್ಪಿಟ್ಕೋಬೇಕು, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದನ್ನೆಲ್ಲ ನೋಡೋಣ. ಫಸ್ಟು ಸಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಇದರಲ್ಲಿ ವಿ ಕ್ಯಾನ್ ಸಿ ದ್ಯಾಟ್ ಎರಡು ಟರ್ಮಿನಾಲಜೀಸ್ ನೆನ್ಪಿಟ್ಕೋಬೇಕು. ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಫ್ಲವರಿಂಗ್ ಪ್ಲಾಂಟ್ಸ್. ಇದರಲ್ಲಿ ಮೂರು ಮೀನಿಂಗ್ ಇದೆ. ಒಂದು ಸೆಕ್ಷುವಲ್, ನೋಡ್ರಿ, ರೀಪ್ರೊಡಕ್ಷನಲ್ಲಿ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಮಾಡೋದ್ರಲ್ಲಿ ಎರಡು ಟೈಪ್ ಆಫ್ ರೀಪ್ರೊಡಕ್ಷನ್ ಇದೆ. ಒಂದು ಅಸೆಕ್ಷುವಲ್ ರೀಪ್ರೊಡಕ್ಷನ್, ಇನ್ನೊಂದು ಸೆಕ್ಷುವಲ್ ರೀಪ್ರೊಡಕ್ಷನ್. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ ರೀಪ್ರೊಡಕ್ಷನ್ ಬೈ ಸ್ಪೆಷಲ್ ಟೈಪ್ ಆಫ್ ಸ್ಪೋರ್ಸ್. ಕೆಲವು ಸ್ಪೋರ್ಟ್ಸ್ ಪ್ರೊಡ್ಯೂಸ್ ಆಗ್ತವೆ, ಆ ಸ್ಪೋರ್ಟ್ಸ್ ಮುಖಾಂತರ ರೀಪ್ರೊಡಕ್ಷನ್ ಆಗುತ್ತೆ, ಅದನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯ ಸ್ಪೆಷಲೈಸ್ಡ್ ಆರ್ಗನ್ಸ್ ಡೆವಲಪ್ ಆಗಲ್ಲ. So that you have studied in your first PUC. Then next one is sexual reproduction. Here there are special type of structures which are produced, special type of cells which are produced. They are called as gametes. Gametes produce ಆಗ್ತವೆ. And ಈ gametes ಎರಡು ಟೈಪ್, ಒಂದು ಮೇಲ್ ಗ್ಯಾಮೆಟ್, ಇನ್ನೊಂದು ಫೀಮೇಲ್ ಗ್ಯಾಮೆಟ್. ಎರಡು ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ, ಝೈಗೋಟ್ ಆಗಿ ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಆಗಿ ಒಂದು ನ್ಯೂ ಆರ್ಗ್ಯಾನಿಸಮ್ ಆಗಿ ಬೆಳೆಯುತ್ತೆ. ಸೊ ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ಮೀನ್ಸ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಮೀನ್ಸ್ it is a type of reproduction taking place with the help of gametes. Those gametes are male and female gametes. ಎರಡು ಟೈಪು, ಎರಡು ಫ್ಯೂಸ್ ಆಗಿ ಝೈಗೋಟ್ ಆಗುತ್ತೆ, ಝೈಗೋಟ್ ಆಗಿ ಎಂಬ್ರಿಯೋ ಆಗುತ್ತೆ, ಎಂಬ್ರಿಯೋ ಇದ್ದಿದ್ದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಈ ಟೈಪ್ ಆಫ್ ರಿಪ್ರೊಡಕ್ಷನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಿದ್ದೀವಿ. ಮತ್ತು ಎಲ್ಲಿ ಯಾವ ಟೈಪ್ ಆಫ್ ಆರ್ಗ್ಯಾನಿಸಮ್ಸಲ್ಲಿ ಸ್ಪೆಷಲ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಫ್ಲವರಿಂಗ್ ಪ್ಲಾಂಟ್ಸ್. ನೋಡ್ರಿ, ಫ್ಲವರಿಂಗ್ ಪ್ಲಾಂಟ್ಸ್ ಅಂತಂದರೆ RH ವಿಟ್ಟಾಕರ್ ಸಪ್ರೇಟ್ ಮಾಡಿದಂಥ ಅವ್ರ ಕ್ಲಾಸಿಫೈ ಮಾಡಿದಂಥ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್. ಫಸ್ಟ್ ಇಸ್ ಪ್ರೊಟಿಸ್ಟಾ, ನೆಕ್ಸ್ಟ್ ಇಸ್ ಫಂಗೈ, next is kingdom Plantae, kingdom Animalia. So ಇಲ್ಲಿ kingdom Plantae ನಲ್ಲಿ we have discussed about in the first PUC algae, bryophytes, pteridophytes, gymnosperms and angiosperms. ಸೊ ಇಲ್ಲಿ ನಾವು ಸ್ಟಡಿ ಮಾಡ್ತಿರುವ ಗ್ರೂಪ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಯಾವುದು, ಯಾವ ಆರ್ಗ್ಯಾನಿಸಮ್ಸಿನ ರಿಪ್ರೊಡಕ್ಷನ್ ಕಲಿತಾ ಇದ್ದೀವಿ ನಾವು? ಓನ್ಲಿ ಆಫ್ ಏಂಜಿಯೋಸ್ಪಮ್ಸ್. ಮತ್ತು ಇಲ್ಲಿ ಏಂಜಿಯೋಸ್ಪಮ್ಸ್ ಅಂತ ಮೆನ್ಷನ್ ಇಲ್ಲ ಅಲ್ಲ, ಏನಂತ ಮೆನ್ಷನ್ ಇದೆ ಇಲ್ಲಿ? ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಮೆನ್ಷನ್ ಇದೆ. ಬಟ್ ನಾವು ಇಲ್ಲಿ ಹೇಳ್ತಾ ಇದ್ದೀನಿ ಏಂಜಿಯೋಸ್ಪಮ್ಸ್. ಏಂಜಿಯೋಸ್ಪಮ್ಸ್ಗೆ ಇನ್ನೊಂದು ಹೆಸರು ಫ್ಲವರಿಂಗ್ ಪ್ಲಾಂಟ್ಸ್. ನಿಮಗೆ ಗೊತ್ತಿರ್ಬೋದು, ವಿ ಮಟ್ ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ PUC. ಓನ್ಲಿ ಏಂಜಿಯೋಸ್ಪಮ್ಸಿನ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಲಿತಿದ್ದೀವಿ ನಾವು. ಇಲ್ಲಿ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಲವರಿಂಗ್ ಪ್ಲಾಂಟ್ಸ್ ಅಂತಂದರೆ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ದ ಪ್ಲಾಂಟ್ಸ್ ವಿಚ್ ಪ್ರೊಡ್ಯೂಸ್ ಫ್ಲವರ್ ಅಟ್ ದ ಟೈಮ್ ಆಫ್ ರಿಪ್ರೊಡಕ್ಷನ್, ವಿಚ್ ಪ್ರೊಡ್ಯೂಸ್ ಫ್ಲವರ್ ಅಟ್ ದ ಟೈಮ್ ಆಫ್ ರಿಪ್ರೊಡಕ್ಷನ್. ಅದಕ್ಕೋಸ್ಕರ ಅವನ್ನು ಆ ಗ್ರೂಪ್ ಆಫ್ ಪ್ಲಾಂಟ್ಸ್ಗೆ ನಾವೇನಂತ ಕರಿತೀವಿ? ಏಂಜಿಯೋಸ್ಪಮ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ದ ಓವರ್ ಆಲ್ ಮೀನಿಂಗ್ ಆಫ್ ದ ಎಂಟೈರ್ ಹೆಡಿಂಗ್. ಆರ್ ಇನ್ ಸಿಂಪಲ್ ಟರ್ಮ್ಸ್ ನಾನು ಏನು ಹೇಳಿದೆ, ಇಡೀ ಚಾಪ್ಟರ್ಲಿ ನಾವು ಏನೆಲ್ಲ ಕಲಿತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇನ್ ಜಸ್ಟ್ ಸಿಂಪಲ್ 3 words: ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಫ್ಲವರಿಂಗ್ ಪ್ಲಾಂಟ್ಸ್ನಲ್ಲಿ ಫಸ್ಟ್ ನಾವು ನೋಡೋದು, ಈ ಚಾಪ್ಟರ್ಲಿ ಫಸ್ಟ್ ನೋಡೋದು ಫ್ಲವರ್. Then what is a flower?
ಫ್ಲವರ್ ಅಂದರೆ ಏನು? ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್. ಮಾಡಿಫೈಡ್ ಶೂಟ್ ಮೆಂಟ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಈ ಡೆಫಿನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ನೆನ್ಪಿಟ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಬಟ್ ಕೇಳಿಸ್ಕೊಳ್ರಿ. ಫ್ಲವರ್ ಇಸ್ ವಾಟ್? ಮಾಡಿಫೈಡ್ ಶೂಟ್ ಮೆಂಟ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಒಂದು ಟೈಪ್ ಆಫ್ ಶೂಟ್. ಇಟ್ ಈಸ್ ಅ ಟೈಪ್ ಆಫ್ ಶೂಟ್. ಎಂಥ ಶೂಟ್? ಮಾಡಿಫೈಡ್ ಶೂಟ್ ಮೆಂಟ್ ಫಾರ್ ವಾಟ್? ಮೆಂಟ್ ಫಾರ್ ಸೆಕ್ಷುವಲ್ reproduction. And we know what sexual reproduction is. Sexual reproduction ಆಗಬೇಕು ಅಂತ ಬಂದಿರುವಂಥ ಒಂದು ಸ್ಟ್ರಕ್ಚರ್, ಶೂಟಿನ ಒಂದು ಸ್ಟ್ರಕ್ಚರ್, ಶೂಟಿನ ಒಂದು ಭಾಗ, ಅದೇನು? ಫ್ಲವರ್. ಆ ಫ್ಲವರ್ನ ನಾವು ನೀಟಾಗಿ ಅನಲೈಸ್ ಮಾಡಿದ್ರೆ ವಿ ಕ್ಯಾನ್ ಸಿ ದಟ್ ಅ ಫ್ಲವರ್ ಹ್ಯಾಸ್ ಅ ಸಮಥಿಂಗ್, ಅ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಲೈಕ್ ದಿಸ್. This cup shaped structure is called as thalamus. ಅದರ ಮೇಲ್ಗಡೆ we'll get to see something called as petals. Sorry, these are called as sepals, green colored sepals. ಅದರ ಮೇಲ್ಗಡೆ we'll get to see petals. A typical hibiscus flower draw ಮಾಡ್ತಾ ಇದ್ದೇನೆ ಇಲ್ಲಿ. And a male reproductive structure. First we'll do female reproductive structure. To distinguish, I am drawing it in blue color. This is the female reproductive structure. Other ಮೇಲ್ಗಡೆ there are male reproductive structures. This is the structure of the flower. See, you can see all the different whorls ಅಂತ ಕರಿತೀವಿ. All the different structures ಅನ್ನೋದಿಲ್ಲ flowers. No, all the different whorls of the flower are attached to what? A cup shaped structure which is called as thalamus. ಎಲ್ಲ ಭಾಗ, ಫ್ಲವರಿನ ಎಲ್ಲ ಭಾಗ ಒಂದು ಕಪ್ ಶೇಪ್ಡ್ ಸ್ಟ್ರಕ್ಚರ್ಗೆ ಅಟ್ಯಾಚ್ ಆಗಿರುತ್ತೆ. ಆ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಏನಂತ ಕರಿತೀವಿ ನಾವು? ಥೆಲಮಸ್. ದೆನ್ ವಾಟ್ ಈಸ್ ಅ ಥೆಲಮಸ್? ಥೆಲಮಸ್ ಈಸ್ ಅ cup shaped structure which gives space for attachment for all the different whorls of the flower. Thalamus ಏನು? It is a cup shaped structure which gives a space or a place for attachment of all the different whorls of the flower. ಸೊ ಡಿಫ್ರೆಂಟ್ ಹೊರಲ್ಸ್ ಆಫ್ ದ ಫ್ಲವರ್ ಯಾವುದು? ಫಸ್ಟ್ ನಾವು ನೋಡಿದ್ದು ಗ್ರೀನ್ ಕಲರ್ಡ್ ಸ್ಟ್ರಕ್ಚರ್ಸ್. ಇವನ್ನ ಏನಂತ ಕರಿತವೆ ಅಂತ ಹೇಳಿದ್ವಿ? ಇವನ್ನ ಸೆಪಲ್ಸ್ ಅಂತ ಕರಿತೀವಿ. ಯೂಶಲಿ ಎಷ್ಟು ಸೆಪಲ್ಸ್ ಇರ್ತವೆ? 1 2 3 4 5 ಸೆಪಲ್ಸ್ ಇರ್ತವೆ. ಇವು ಎಲ್ಲ ಸೆಪಲ್ಸ್ ಸೇರಿ ನಾನು ಕೇಲಿಕ್ಸ್ ಅಂತ ಕರಿತೀನಿ. ಒಂದೇ ಒಂದನ್ನು ತಗೊಂಡ್ರೆ ಅದನ್ನು ಸೆಪಲ್ ಅಂತ ಕರಿತೀನಿ. Sepal is individual unit of the calyx. Then all the sepals together we call it as calyx. ಎಲ್ಲ sepals ನ ಒಟ್ಟಿಗೆ ಸೇರಿಸಿದ್ರೆ we call it as calyx. So calyx is made up of sepals. Then the next one is petals. This red colored structures are called petals. All the petals together we call it as corolla. ಇಂಡಿವಿಜುವಲ್ ಒಂದೊಂದನ್ನೇ ಏನಂತ ಕರಿತೀವಿ? ಪೆಟಲ್ಸ್ ಅಂತ ಕರಿತೀವಿ. ಎಲ್ಲವೂ ಸೇರಿ ನಾವೇನಂತ ಕರಿತೀವಿ? ಕೊರೋಲಾ ಅಂತ ಕರಿತೀವಿ. ದೆನ್ ಕೊರೋಲಾ ಎದರಿಂದ ಮಾಡಲ್ಪಟ್ಟಿದೆ? ಪೆಟಲ್ಸ್ ಇಂದ ಮಾಡಲ್ಪಟ್ಟಿದೆ. ಕೇಲಿಕ್ಸ್ ಎದರಿಂದ ಮಾಡಲ್ಪಟ್ಟಿದೆ? ಸೆಪಲ್ಸ್ ಇಂದ ಮಾಡಲ್ಪಟ್ಟಿದೆ. ದೆನ್ ನೆಕ್ಸ್ಟ್ ಹೊರಲ್, ದಟ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಏನು? ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ನಾವು ಟೆಕ್ನಿಕಲ್ ಟರ್ಮ್ ಇಂದ ಕರಿತೀವಿ ಆಂಡ್ರೋಶಿಯಂ. ಏನಂತ ಕರಿತೀವಿ? ಆಂಡ್ರೋಶಿಯಂ. ದೆನ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈ ಫ್ಲವರಿನ ಡಯಾಗ್ರಾಮಲ್ಲಿ ನಾನು ಇಲ್ಲಿ ಬ್ರೌನ್ ಕಲರಿಂದ ಏನು ತೋರಿಸಿದ್ದೇನಲ್ಲ, ಇದೆಲ್ಲ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ದೆನ್ ನೆಕ್ಸ್ಟ್ ಒನ್ ಇಸ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ನಾನು ಏನಂತ ಕರಿತೀನಿ? ಯೂಶಲಿ ಅದನ್ನ ಬ್ಲೂ ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ ನಾವಿಲ್ಲಿ. ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅದನ್ನ ಏನಂತ ಕರಿತೀವಿ? ಗೈನೋಶಿಯಂ.
ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಏನಂತ ಕರಿತೀವಿ? ಆಂಡ್ರೋಶಿಯಂ. ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನ ಏನಂತ ಕರಿತೀವಿ? ಗೈನೋಶಿಯಂ. ಸೊ ನೋಡ್ರಿ, ನಾವಿಲ್ಲಿ ಏನೆಲ್ಲ ಕಲ್ತೀವಿ? ಫಸ್ಟ್ ಕಲ್ತಿದ್ದು ಹೊರಲ್ಸ್ ಆಫ್ ದ ಫ್ಲವರ್. ಇದು ಕ್ಲಿಯರ್ ಆದರೆ ಮಿಕ್ಕಿದ್ದು ಎಲ್ಲವೂ ಕ್ಲಿಯರ್ ಆಗುತ್ತೆ. ಅದಕ್ಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಅದು ಹೊರಲ್ಸ್. ಏನೆಲ್ಲ ಹೊರಲ್ಸ್ ಕಲ್ತೀವಿ? ಫಸ್ಟ್ ಕಲ್ತಿದ್ದು ಕೇಲಿಕ್ಸ್, ಸೆಕೆಂಡ್ ಕಲ್ತಿದ್ದು ಕರೋಲಾ, ಥರ್ಡ್ ಒನ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಏನಂತ ಕರಿತೀವಿ? ಆಂಡ್ರೋಶಿಯಂ. ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಗೆ ಏನಂತ ಕರಿತೀವಿ? ಗೈನೋಶಿಯಂ. ಕೇಲಿಕ್ಸ್, ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಕೇಲಿಕ್ಸ್ಗೆ ಏನಂತ ಕರೆದೆ ನಾನು? ಸೆಪಲ್. ಎಲ್ಲ ಸೆಪಲ್ ಸೇರಿದರೆ ಕೇಲಿಕ್ಸ್. ಒಂದೇ ಕೇಲಿಕ್ಸ್ನ ಒಂದೇ ಯೂನಿಟ್ ತಗೊಂಡ್ರೆ ಅದು ಸೆಪಲ್. ನೆಕ್ಸ್ಟ್ ಕೊರೋಲಾ, ಇಂಡಿವಿಜುವಲ್ ಯೂನಿಟ್ಸ್ ಆಫ್ ಕೊರೋಲಾದ ಇಂಡಿವಿಜುವಲ್ ಯೂನಿಟ್ಸ್ನ ನಾನು ಏನಂತ ಕರಿತೀನಿ? ಪೆಟಲ್. ಎಲ್ಲ ಪೆಟಲ್ಸ್ನ ಟುಗೆದರ್ ನಾನು ಹೇಳೋದಾದ್ರೆ ಇಟ್ ಇಸ್ ಕೊರೋಲಾ. ನೆಕ್ಸ್ಟ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಆಂಡ್ರೋಶಿಯಂ ಅಂತ ಕಲ್ತ್ವಿ. ಇದರಲ್ಲಿ ಇಂಡಿವಿಜುವಲ್ ಸ್ಟ್ರಕ್ಚರ್ಸ್ನ ನಾನು ಸ್ಟೇಮನ್ಸ್ ಅಂತ ಕರಿತೀನಿ. ಏನಂತ ಕರಿತೀನಿ? ಸ್ಟೇಮನ್ಸ್. ಇಂಡಿವಿಜುವಲ್ ಯೂನಿಟ್ಸ್ನ ಏನಂತ ಕರಿತೀವಿ? ಸ್ಟೇಮನ್ಸ್. ಯೂಶಲಿ ನಾವು ಡ್ರಾ ಮಾಡಿರೋ ಡಯಾಗ್ರಾಮಲ್ಲಿ ಇದು ಗೈನೋಶಿಯಂ ಇತ್ತು, ಇದೆಲ್ಲ ಆಂಡ್ರೋಶಿಯಂ ಇತ್ತ, ಇದೆಲ್ಲ ಆಂಡ್ರೋಶಿಯಮ್ಮ, ಈ ಬ್ರೌನ್ ಇದೆಲ್ಲ ಆಂಡ್ರೋಶಿಯಮ್ಮ. ಇದ್ರದ್ದು ಒಂದನ್ನೇ ಈಗ ನೋಡ್ರಿ ಹೀಗಿರುತ್ತೆ ಸ್ಟೇಮ್. ಒಂದು ಇಂಡಿವಿಜುವಲ್ ಸ್ಟೇಮನ್ ತೊಗೊಂಡ್ರೆ ಈ ರೀತಿ ಇರುತ್ತೆ. ಇದಿಷ್ಟನ್ನು ನಾನು ಸ್ಟೇಮನ್ ಅಂತ ಕರಿತೀನಿ. ಎಷ್ಟು ಸ್ಟೇಮನ್ಸ್ ಇರ್ತವೆ? ಸಾಕಷ್ಟು ಸ್ಟೇಮನ್ಸ್ ಇರ್ತವೆ ಹೈಬಿಸ್ಕಸ್ಸಲ್ಲಿ, ದಾಸವಾಳದಲ್ಲಿ. ಸೊ ಎಲ್ಲ ಸ್ಟೇಮನ್ಸ್ನ ಜೊತೆಗೆ ಸೇರಿ ನಾನೇನಂತ ಕರಿತೀನಿ? ಆಂಡ್ರೋಶಿಯಂ. ಇಂಡಿವಿಜುವಲ್ ಒನ್ನ ಏನಂತ ಕರಿತೀನಿ? ಐ ಕಾಲ್ ಇಟ್ ಆಸ್ ಸ್ಟೇಮನ್. ದ ನೆಕ್ಸ್ಟ್ ಇಸ್ ಗೈನೋಶಿಯಂ. ಇದನ್ನೇನು? ಇಟ್ ಇಸ್ ಅ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಇದು ಯಾವ ರೀತಿ ಇರುತ್ತೆ ಇದರ ಸ್ಟ್ರಕ್ಚರ್? ಇದರಲ್ಲಿ 3 ಭಾಗ. ಒಂದು ಸ್ಟಿಗ್ಮಾ, ಇನ್ನೊಂದು ಸ್ಟೈಲ್, ಇನ್ನೊಂದು ಓವರಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ಸ್ಟಿಗ್ಮಾ. ದಿಸ್ ಎಂಟೈರ್ ಎಲಾಂಗೇಟೆಡ್ ಸ್ಟ್ರಕ್ಚರ್ನ ನಾನು ಏನಂತ ಕರಿತೀನಿ? ಸ್ಟೈಲ್. ಅಂಡ್ ದಿಸ್ ಬಲ್ಜ್ಡ್ ಸ್ಟ್ರಕ್ಚರ್ನ ನಾನು ಏನಂತ ಕರಿತೀನಿ? ಓವರಿ. So this is the structure of typical flower. So ಈಗ ನಾವು ಏನು ಕಲಿತೀವಿ ನೆಕ್ಸ್ಟ್? ನೆನಪಿರಬೇಕು, ಈ ಚಾಪ್ಟರ್ ಹೆಸರನ್ನ ಅವಾಗವಾಗ ನೆನಪು ಮಾಡ್ಕೊಳ್ತಾ ಇರಬೇಕು. ಚಾಪ್ಟರ್ ಹೆಸರೇನು? ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ನಾವು ಏನು ಕಲಿತಿದ್ದೀವಿ? ಸೆಕ್ಷುವಲ್ ರಿಪ್ರೊಡಕ್ಷನ್ ಕಲಿತಿದ್ದೀವಿ. ಎಲ್ಲಿ ಕಲಿತಿದ್ದೀವಿ? ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಕಲಿತಿದ್ದೀವಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು, ಗ್ಯಾಮೆಟ್ಸ್ ಫ್ಯೂಸ್ ಆಗಬೇಕು, ಫ್ಯೂಸ್ ಆಗಿದ್ದನ್ನು ಝೈಗೋಟ್ ಅಂತ ಕರಿತೀವಿ. ಝೈಗೋಟ್ ಇದ್ದಿದ್ದು ಏನಾಗಿ ಡೆವಲಪ್ ಆಗುತ್ತೆ? ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಎಂಬ್ರಿಯೋ ಇದ್ದಿದ್ದು ಏನಾಗಿ ಡೆವಲಪ್ ಆಗುತ್ತೆ? ಆರ್ಗ್ಯಾನಿಸಮ್ ಆಗಿ, ಒಂದು ನ್ಯೂ ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಇದು ಎಂಟೈರ್ ಆಸ್ಪೆಕ್ಟ್ಸ್ನ ನಾವು ಇಲ್ಲಿ ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಸೊ ಇನ್ನು ನೆಕ್ಸ್ಟ್ ನಾವು ಏನೆಲ್ಲ ಕಲಿತೀವಿ ಹೆಂಗಿದ್ರೆ? ಮೇಲ್ ಗ್ಯಾಮೆಟ್ ಯಾವುದು, ಫೀಮೇಲ್ ಗ್ಯಾಮೆಟ್ ಯಾವುದು, ಮೇಲ್ ಗ್ಯಾಮೆಟ್ಗೆ ಏನಂತ ಕರಿತೀವಿ, ಅದು ಎಲ್ಲಿ ಬೆಳೆಯುತ್ತೆ, ಫೀಮೇಲ್ ಗ್ಯಾಮೆಟ್ಗೆ ಏನಂತ ಕರಿತೀವಿ, ಅದು ಎಲ್ಲಿ ಬೆಳೆಯುತ್ತೆ, ಯಾವ ರೀತಿ ಫ್ಯೂಸ್ ಆಗುತ್ತೆ, ಎಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಝೈಗೋಟ್ ಫಾರ್ಮೇಷನ್ ಆದಮೇಲೆ ಎಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ, ಎಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆದಮೇಲೆ ಯಾವ ರೀತಿ ಆ ಎಂಬ್ರಿಯೋ ಇದ್ದಿದ್ದು ಹೊಸ ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಇದೆಲ್ಲವನ್ನು ಡೀಟೇಲ್ ಆಗಿ ಕಲಿತಾ ಹೋಗ್ತೀವಿ. ಆ್ಯಂಡ್ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಫಾರ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್.